ಆನ್ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ, ನಾವು ನಮ್ಮ ಲೈಫಲ್ಲಿ ಒಂದ್ಸಲ ಆದರೂ ಈ HW ಬ್ಯಾಟ್ರೀಸನ್ನು ಯೂಸ್ ಮಾಡಿರ್ತೀವಿ. ಮಾಡಿಲ್ಲ ಅಂದರೆ ಒಂದ್ಸಲ ಆದರೂ ಯೂಸ್ ಮಾಡೋ ಟೈಮ್ ಬರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಂದರೆ, ತುಂಬ ಜನ ಏನು ಅಂದ್ಕೊತಾರೆ ಅಂದರೆ, ಈ HW ಬ್ಯಾಟ್ರಿ ಚಾರ್ಜಿಂಗ್ ಆಗೋದ್ಮೇಲೆ ಮತ್ತೆ ಇದನ್ನು ನಾವು ಚಾರ್ಜ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂದ್ಕೊತಾರೆ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಚಾರ್ಜ್ ಮಾಡ್ಬೋದಾ ಇಲ್ಲ ಮಾಡೋಕ್ಕಾಗಲ್ವಾ, ಚಾರ್ಜ್ ಆಗುತ್ತಾ ಆಗಲ್ವಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ, ಯೂಸ್ಫುಲ್ ಇದು. ನೀವು ಡೈಲಿ ಲೈಫಲ್ಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀರಾ, ಏನೋ ಒಂದು ಪ್ರಾಜೆಕ್ಟ್ಗೆ ಈ HW ಬ್ಯಾಟ್ರೀಸನ್ನು ಯೂಸ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಇವಾಗ ಏನಂದರೆ, ನಾವು ಒಂದ್ಸಲ ಚಾರ್ಜ್ ಮಾಡೋಣ, ಟ್ರೈ ಮಾಡೋಣ. ನಾವು ಚಾರ್ಜಿಂಗ್ ಇಕ್ಕೋಣ, ಚಾರ್ಜ್ ಆಗಿದ್ರೆ ಚಾರ್ಜ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಬಿಸಾಕೋಣ. ಇವಾಗ ಏನಂದರೆ, ನಮ್ಮ ಹತ್ರ 4 ಬ್ಯಾಟ್ರೀಸ್ ಇದೆ, ನಮಗೆ 2 ಸಾಕು. ಈ 2ರಲ್ಲಿ ನಾವು ವೋಲ್ಟೇಜ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ನಿಮಗೆ ಮಲ್ಟಿಮೀಟರ್ ಕಾಣಿಸ್ತಾ ಇದೆ ನೋಡಿ. ಇವಾಗ ಫಸ್ಟು ನಾವು ಇದರಲ್ಲಿ ಚೆಕ್ ಮಾಡೋಣ ನೋಡಿ. 8.6 ಬರ್ತಾ ಇದೆ ಇದರಲ್ಲಿ ವೋಲ್ಟೇಜು. ಅಂಡ್ ಇದರಲ್ಲಿ ಚೆಕ್ ಮಾಡೋಣ. 4.6 ಬರ್ತಾ ಇದೆ ಅಲ್ಲ. ಇವಾಗ ಏನಂದರೆ, ಈ 4.6 ಬರ್ತಾ ಇದೆ ಅಲ್ಲ ವೋಲ್ಟೇಜು, ಈ ಬ್ಯಾಟ್ರೀಸನ್ನು ನಾವು ಚಾರ್ಜ್ ಮಾಡೋಣ. ಹೆಂಗೆ ಚಾರ್ಜ್ ಮಾಡೋದಂದರೆ, ನಾವು ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ತೇವಲ್ಲ ವೈರು, ಇಲ್ಲಿದೆ ಅಲ್ಲ, ಇಂಥ ಕೇಬಲ್ ನೀವು ನೋಡಿರ್ತೀರ, ಇಲ್ಲಿ ಕಟ್ ಮಾಡಿದ್ದೀನಿ. ಇವಾಗ ಏನಂದರೆ, ಇದು ಪಾಸಿಟಿವ್ಗೆ ನೆಗೆಟಿವ್ಗೆ ಸಾಲ್ಡ್ರಿಂಗ್ ಮಾಡಿಕೊಂಡು ಚಾರ್ಜ್ ಮಾಡೋಣ ಸ್ವಲ್ಪ ಹೊತ್ತು, ಒಂದು 1 ಅವರ್ ಚಾರ್ಜ್ ಮಾಡೋಣ. ಅನ್ನೇ ನಿಮಗೆ ತೋರಿಸ್ತೀನಿ ನಾನು. ಇವಾಗ ಇಲ್ಲಿ ನೋಡಿ, ಇದು ಅಡಾಪ್ಟರ್ಗೆ ನಾವು ಮೊಬೈಲ್ ಚಾರ್ಜರ್ ಇರುತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡಿರ್ತೀನಿ. ಒಂದ್ಸಲ ಪ್ರೂಫ್ ತೋರಿಸ್ತೀನಿ ನಿಮಗೆ. ಓಹ್ ನೋಡಿ, ರನ್ ಆಗ್ತಾ ಇದೆ ಮೋಟ್ರು. ಇವಾಗ ಇದರಲ್ಲಿ ವೋಲ್ಟೇಜ್ ಬರ್ತಾ ಇದೆ. ಆ್ಯಂಡ್ ಇದನ್ನು ಒಂದ್ಸಲ ನಾವು ಚಾರ್ಜ್ ಮಾಡೋಣ, 1 ಅವರು ಚಾರ್ಜ್ ಮಾಡಿಬಿಟ್ಟು ಮತ್ತೆ ನೋಡೋಣ. ಇಲ್ಲಿ ನಾನು ಸಾಲ್ಡ್ರಿಂಗ್ ಮಾಡ್ಕೊತೀನಿ. ಇವಾಗ ಚಾರ್ಜ್ ಇದೋಯ್ತು, ಮತ್ತೆ ಸಾಲ್ವ್ ಮಾಡೋಣ. ನೋಡಿ, ಇವಾಗ ನಾನು ಇಲ್ಲಿ ಸಾಲ್ಡ್ರಿಂಗ್ ಮಾಡಿದ್ದೀನಿ. ನೆಗೆಟಿವ್ ಪಾಸಿಟಿವ್ಗೆ ಸಾಲ್ಡ್ರಿಂಗ್ ಮಾಡಿದ್ದೀನಿ. ಇದನ್ನು 1 ಅವರ್ ಬಿಡೋಣ. 2000 years later. ಎಸ್, 1 ಅವರ್ ಆಗೋಯ್ತು. ಇವಾಗ ಇದನ್ನು ರಿಮೂವ್ ಮಾಡಿಕೊಂಡು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದನ್ನು ತೆಗೆದುಬಿಡೋಣ. ಇವಾಗ ಇದರಲ್ಲಿ ನಾವು ವೋಲ್ಟೇಜ್ ಚೆಕ್ ಮಾಡೋಣ. ಇದರಲ್ಲಿ ಚೆಕ್ ಮಾಡೋಣ. ಫಸ್ಟು ಮೋಟ್ರ್ ನೋಡಿ ಹೆಂಗೆ ರನ್ ಆಗುತ್ತಂತ. ರನ್ ಆಗ್ತಾ ಇದೆಯಲ್ಲ ನೋಡಿ, ಇದು ಫುಲ್ ಇದೆ ಬ್ಯಾಟ್ರಿ. ಫಸ್ಟಲ್ಲಿ ಫುಲ್ ಇತ್ತಲ್ಲ, 8 ವೋಲ್ಟ್ಸ್ ಇತ್ತಲ್ಲ ಅದು. ಮತ್ತು ಇವಾಗ ಚಾರ್ಜ್ ಮಾಡಿರೋ ಬ್ಯಾಟ್ರಿ ಇದು ನೋಡಿ, ಅದು ರನ್ ಆಗ್ತಾ ಇಲ್ಲ ಮೋಟ್ರು ನೋಡಿ, ಚಾರ್ಜ್ ಆಗಿಲ್ಲ. ಅಂಡ್ ಇವಾಗ ಏನಂದರೆ, ನೀವು ಬ್ಯಾಟ್ರೀಸ್ ತಗೊತೀರಲ್ಲ, ಒಂದ್ಸಲ ನೀವೇ ಯೋಚನೆ ಮಾಡಿ. 9 ವೋಲ್ಟ್ಸ್ ಬ್ಯಾಟ್ರಿ ನಮಗೆ 20 ರೂಪಾಯಿ ಸಿಗ್ತಾ ಇದೆ. ಆ್ಯಂಡ್ ಇದು 3.7 ವೋಲ್ಟ್ಸ್ ಇರೋ ಲಿಥಿಯಂ ಅಯನ್ ಬ್ಯಾಟ್ರಿ ಇದು ನಮಗೆ 100 ರೂಪಾಯಿ. ಇದು 20 ರೂಪಾಯಿ. ಮತ್ತು 12 ವೋಲ್ಟ್ಸ್ ಬ್ಯಾಟ್ರಿ ನಾವೇನಾದರೂ ಹೊಸ ತಗೋಬೇಕಂದ್ರೆ ಅದು 1000ಕ್ಕಿಂತ ಹೆಚ್ಚು ಬೀಳುತ್ತೆ, ಅದು 12 ವೋಲ್ಟ್ಸ್ ಬ್ಯಾಟ್ರಿ. ಇವಾಗ ನೀವು ನೋಡಿ, 9 ವೋಲ್ಟ್ಸ್ ಬ್ಯಾಟ್ರಿ 20 ರೂಪಾಯಿಗೆ ನಮಗೆ ಹೆಂಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವೇ ತಲೆ ಓಡಿಸ್ಬೇಕು, ಯೋಚನೆ ಮಾಡಬೇಕು. ಇವಾಗ ಏನಂದರೆ, ಇಲ್ಲಿ ನೋಡಿ ಒಂದ್ಸಲ ವಾರ್ನಿಂಗ್ ಅಂತ ಹೇಳ್ಬಿಟ್ಟು ಡು ನಾಟ್ ರೀಚಾರ್ಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನು ಸ್ವಲ್ಪ ಓದಿ ನೀವು, ಯಾಕಂದರೆ ಇದು ರೀಚಾರ್ಜಬಲ್ ಬ್ಯಾಟ್ರಿ ಅಲ್ಲ. ನಾವು 9 ವೋಲ್ಟ್ಸು ರೀಚಾರ್ಜಬಲ್ ಬ್ಯಾಟ್ರಿ ತಗೋಬೇಕಂದ್ರೆ ಅದು ಜಾಸ್ತಿ ಆಗುತ್ತೆ. ಆ್ಯಂಡ್ 9 ವೋಲ್ಟ್ಸು ರೀಚಾರ್ಜಬಲ್ ಬ್ಯಾಟ್ರಿನೂ ಇರೋದಿಲ್ಲ. ಇದ್ದರೆ 3.7, 6 ವೋಲ್ಟ್ಸು ಮತ್ತು
12 ವೋಲ್ಟ್ಸ್ ಇರುತ್ತೆ. ಇದು 3.7 ರೀಚಾರ್ಜಬಲ್ ಬ್ಯಾಟ್ರಿ. ಇದು ಅದಕ್ಕೆ ಇದು 100 ರೂಪಾಯಿ. ಇದು ಹೆಂಗಂದರೆ ಇಲ್ಲಿ ತೋರಿಸ್ತೀನಿ. ಇಂಥ ಬ್ಯಾಟ್ರೀಸ್ ನೀವು ನೋಡೇ ಇರ್ತೀರ. ಇದು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡೋ ರಿಮೋಟ್ಗೆ ಮತ್ತು ವಾಚ್ಗೆ ಅಂದರೆ ಗಡಿಯಾರಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬ್ಯಾಟ್ರೀಸ್ ಇದು. ಇದು ನೀವು 100% ನೋಡಿರ್ತೀರ. ಇದು ಈ ಬ್ಯಾಟ್ರಿ ಮತ್ತು ಈ ಬ್ಯಾಟ್ರಿ ಎರಡೂ ಒಂದೇ. ಇದು ಡ್ರೈ ಬ್ಯಾಟ್ರೀಸ್ ಇವು. ಇದು ರೀಚಾರ್ಜಬಲ್ ಬ್ಯಾಟ್ರಿ, ಇದು ಡ್ರೈ ಬ್ಯಾಟ್ರಿ, ಇದು ಡಬ್ಲ್ಯೂ ಬ್ಯಾಟ್ರಿ. ಇದನ್ನು ನಾವು ಒಂದ್ಸಲ ಯೂಸ್ ಮಾಡಿದ್ಮೇಲೆ ಮತ್ತೆ ಇದನ್ನು ಬಿಸಾಕ್ತೀವಿ. ಇದು ಅಷ್ಟೇ, ಒಂದ್ಸಲ ಯೂಸ್ ಮಾಡಿದ್ಮೇಲೆ ಮತ್ತೆ ಬಿಸಾಕಬೇಕು. ಮತ್ತೆ ಚಾರ್ಜ್ ಮಾಡೋದು ಮತ್ತು ಏನಕ್ಕೆ ಕೂಡ ಯೂಸ್ ಆಗಲ್ಲ. ಇದು ಚಾರ್ಜ್ ಮಾಡೋಕ್ಕೆ ಕೂಡ ಆಗೋದಿಲ್ಲ ಈ HW ಬ್ಯಾಟ್ರಿ. ಆ್ಯಂಡ್ ಅಷ್ಟೇ ಗೈಸ್ ಈ ವಿಡಿಯೋ. ಏನಾದರೂ ನಿಮಗೆ ಇನ್ಫಾರ್ಮೇಟ್ ಅನಿಸಿದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇಂಥ ಕಂಟೆಂಟ್ ನಿಮಗೆ ಎಲ್ಲಿ ಕೂಡ ಸಿಗೋದಿಲ್ಲ. ಒಳ್ಳೆ ಕಂಟೆಂಟ್ ತೋರಿಸ್ತೀನಿ. ಆ್ಯಂಡ್ ಯೂಸ್ಫುಲ್ ಆಗಿದ್ದರೆ ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರೋ ವೀಡಿಯೋಸ್ಗೆ ಕಾದಿರಿ. ಬಾಯ್ ಬಾಯ್. ಆ್ಯಂಡ್ ತಮ್ನೇಲ್ ಹಾಕಿದ್ನಲ್ಲ ಒಂದ್ಸಲ ಅದನ್ನು ಟ್ರೈ ಮಾಡೋಣ. ಇವಾಗ ಕರೆಂಟ್ ಎಲ್ಲ ಇದೆ. ಇಲ್ಲಿದೆ ಅಲ್ಲ ಕರೆಂಟ್ ಇದೆ ಅಲ್ಲ. ಒಂದ್ಸಲ ಈ 2 ವೈರ್ಸು ಈ ಒಳಗಡೆ ಇಕ್ಕೋಣ, ಸ್ವಿಚ್ ಆನ್ ಮಾಡೋಣ, ಏನಾಗುತ್ತೋ ನೋಡೋಣ. ಗೈಸ್ ಇಲ್ಲಿ ನೋಡಿ, ವೈರ್ಸ್ ಒಳಗಡೆ ಇಕ್ಕಿದ್ದೀನಿ. ನೀವಂತೂ ಮನೆಯಲ್ಲಿ ಅಂತೂ ಟ್ರೈ ಮಾಡಬೇಡಿ ಪ್ಲೀಸ್. ಇವಾಗ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆನ್ ಮಾಡ್ತೀನಿ.